ಮಾಯಾ 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 ಅಂತಾರಲ್ಲ, ಏನಿದು ಮಾಯಾ? ಈಸಿಯಾಗಿ ಅರ್ಥ ಮಾಡ್ಕೊಂಡು ಬನ್ನಿ. ಒಂದು ಕತ್ಲೆ ಕೋಣೆ, ಅದರೊಳಗಡೆ ಇರ್ತೀರಾ, ಒಂದು ಹಗ್ಗ ನಿಮ್ಮ ಮೇಲೆ ಬಿದ್ದುಬಿಡುತ್ತೆ. ಕಿಟಾರ್ನ ಕಿರ್ತೀರಾ, ಹಾವು ಅಂತ. ನೀವು ಲೈಟ್ ಹಾಕಿ ನೋಡ್ತೀರಾ, ಬಿದ್ದಿದ್ದು ಹಗ್ಗ, ಕತ್ಲಲ್ಲಿ ನಿಮ್ಗೆ ಅನಿಸಿದ್ದು ಹಾವು ಅಂತ. ಇದಕ್ಕೆ ಮಾಯಾ ಅಂತೀವಿ. ಯಾವುದು ಇರಲ್ಲ ಅದನ್ನ ಇದೆ ಅಂದ್ಕೊಂತೀವಿ, ಅದಕ್ಕೆ ಇಲ್ಯೂಷನ್ ಅಥವಾ ಮಾಯಾ ಅಂತ ಕರಿತೀವಿ. ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಮಾಯಾ ಅಪಹೃತ ಜ್ಞಾನ ಅಂತ. ಹಾಗಂದ್ರೆ ಮಾಯೆಯಿಂದ ಯಾರ ಜ್ಞಾನ ಆವರಿಸಿರುತ್ತೆ ಅವರು ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಯಾರು ಇಂದ್ರಿಯ ಭೋಗಗಳಲ್ಲಿ ಅತಿ ಹೆಚ್ಚು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ ಅವರ ಜ್ಞಾನ ಮಾಯೆಯಿಂದ ಆವರಿಸಿರುತ್ತೆ. ಸೊ ದಟ್ ಕೃಷ್ಣ ಹೇಳ್ತಿರೋದು ಅವ್ರಿಗೆ ನಾನು ಅರ್ಥ ಆಗೋದಿಲ್ಲ ಅಂತ. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಮಮ ಮಾಯಾ ದುರತ್ಯಯ ಅಂತ. ಹಾಗಂದ್ರೆ ನನ್ನ ಮಾಯೆಯನ್ನ ಕ್ರಾಸ್ ಮಾಡೋದು ತುಂಬಾ ಕಷ್ಟ ಅಂತ. ಹಾಗೆ ಸೊಲ್ಯೂಷನ್ ಕೂಡ ಕೊಡ್ತಾರೆ, ಯಾರು ನನಗೆ ಶರಣಾಗ್ತಾರೆ ಅವರು ನನ್ನ ಮಾಯೆಯನ್ನ ಇಮಿಡಿಯೇಟ್ಲಿ ಈಸಿಲಿ ಕ್ರಾಸ್ ಮಾಡ್ಬೋದು ಅಂತ. ತುಂಬ ಜನ ಭಗವದ್ಗೀತೆ ನನಗೆ ಎಷ್ಟು ಓದಿದ್ರು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ರೀಸನ್ ಇದು ಎರಡೂ ಕೂಡ ಆಗಿರುತ್ತೆ. ಒಂದು, ಅವರು ಇಂದ್ರಿಯ ಭೋಗದ ಸುಖದಲ್ಲಿ ಜಾಸ್ತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಎರಡನೇದು, ಕೃಷ್ಣನಿಗೆ ಶರಣಾಗಲಿಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಬಯಸೋದಿಲ್ಲ. ಹಾಗಾದರೆ ಶರಣಾಗತಿನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಕೇಳಿದ್ರೆ, ಸಿಂಪ್ಲಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ದಿನೇ ದಿನೇ ನೀವು ಜಪಿಸ್ತಾ ಹೋದರೆ ನಿಮಗೆ ಶರಣಾಗತಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೃದಯದಲ್ಲಿರೋ ಪರಮಾತ್ಮ ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಇದೇ ರೀತಿಯ ಮಾಹಿತಿಗೆ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.